ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಭಾರತೀಯ ವಾಯುಪಡೆಯು ತನ್ನ ವಾಯು ಇಂಧನ ತುಂಬಿಸುವ ಸಾಮರ್ಥ್ಯವನ್ನು ಅಂದರೆ ಮಿಡ್ ಏರ್ ರಿಫ್ಯೂಲಿಂಗ್ ಕೆಪಬಿಲಿಟಿ ವಿಸ್ತರಿಸಲು ಮತ್ತೊಂದು ಹೆಜ್ಜೆ ಇಟ್ಟಿದೆ. ನಾಗರಿಕ ಪ್ರಯಾಣಿಕ ವಿಮಾನಗಳನ್ನು ಮಾರ್ಪಡಿಸಿ 6 ಮಧ್ಯ ವಾಯು ಇಂಧನ ತುಂಬುವ ವಿಮಾನಗಳನ್ನು ಖರೀದಿಸಲು ವಾಯುಪಡೆಯು ರಿಕ್ವೆಸ್ಟ್ ಫಾರ್ ಪ್ರಪೋಸಲ್ RFP ಅನ್ನು ಹೊರಡಿಸಿದೆ. ಇಸ್ರೇಲ್ನ IAI HALನ ಮೈತ್ರಿ ಮುಂಚೂಣಿಯಲ್ಲಿ. ಮಾಧ್ಯಮ ವರದಿಗಳ ಪ್ರಕಾರ ಈ ಕಾರ್ಯಕ್ರಮದಲ್ಲಿ ಇಸ್ರೇಲ್ ಏರೋಸ್ಪೇಸ್ ಇಂಡಸ್ಟ್ರೀಸ್ IAI ಮತ್ತು ಅದರ ಭಾರತೀಯ ಪಾಲುದಾರ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ HAL ಒಂದು ಆರಂಭಿಕ ಮುಂಚೂಣಿಯ ಸ್ಪರ್ಧಿಯಾಗಿ ಹೊರಹೊಮ್ಮಿವೆ. ವಿಮಾನ ಪರಿವರ್ತನೆ ಮತ್ತು ಆಧುನೀಕರಣ ಯೋಜನೆಗಳಲ್ಲಿನ ಅವರ ಯಶಸ್ವಿ ಸಹಯೋಗವೇ ಇದಕ್ಕೆ ಮುಖ್ಯ ಕಾರಣ. IAIನ ಬೋಯಿಂಗ್ 767 ಆಧಾರಿತ ಮಲ್ಟಿ ಮಿಷನ್ ಟ್ಯಾಂಕರ್ ಟ್ರಾನ್ಸ್ಪೋರ್ಟ್ MMTT ಪರಿವರ್ತನೆಗಳ ಜಾಗತಿಕ ಯಶಸ್ಸನ್ನು ಗಮನಿಸಿದರೆ ಈ IAI HAL ಪಾಲುದಾರಿಕೆ ಬಲವಾದ ಸ್ಥಾನದಲ್ಲಿದೆ. IAI ಬಳಸಿದ ವಾಣಿಜ್ಯ ವಿಮಾನಗಳನ್ನು ಸಮರ್ಥ ಇಂಧನ ತುಂಬುವ ವೇದಿಕೆಗಳಾಗಿ ಪರಿವರ್ತಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಮತ್ತೊಂದೆಡೆ ಭಾರತದ ದೇಶೀಕರಣ ಯೋಜನೆಯನ್ನು ಪೂರೈಸಲು HAL ದೇಶೀಯ ಕೈಗಾರಿಕಾ ನೆಲೆಯನ್ನು ಒದಗಿಸುತ್ತದೆ. 2 ಹಂತಗಳ ಖರೀದಿ ಪ್ರಕ್ರಿಯೆ. ಕಳೆದ ತಿಂಗಳು ಹೊರಡಿಸಲಾದ ಈ RFP ಸುದೀರ್ಘ ಶ್ರೇಣಿಯ ಕಾರ್ಯಾಚರಣೆಗಳನ್ನು ಬೆಂಬಲಿಸಲು ಮತ್ತು Su-30 MKI, ರಫೇಲ್ ಮತ್ತು ತೇಜಸ್ MK-1A ನಂತಹ ಯುದ್ಧ ವಿಮಾನಗಳ ಕಾರ್ಯಾಚರಣೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ಭಾರತೀಯ ವಾಯುಪಡೆ ಉದ್ದೇಶಿಸಿರುವ ಸುಮಾರು 12 ಇಂಧನ ತುಂಬುವ ವಿಮಾನಗಳ ವ್ಯಾಪಕ ಯೋಜನೆಯ ಭಾಗವಾಗಿದೆ. ಈ ಸಂಗ್ರಹಣೆಯನ್ನು ಪ್ರಮುಖವಾಗಿ 2 ಪ್ರತ್ಯೇಕ ವಿಭಾಗಗಳಾಗಿ ವಿಂಗಡಿಸಲಾಗಿದೆ. ಪ್ರಸ್ತುತ ಟೆಂಡರ್ ನಾಗರಿಕ ಪ್ರಯಾಣಿಕ ವಿಮಾನಗಳನ್ನು ಪರಿವರ್ತಿಸುವ ಮೂಲಕ 6 ಪರಿವರ್ತಿತ ಇಂಧನ ತುಂಬುವ ವಿಮಾನಗಳು. ಮುಂದಿನ RFP 6 ಹೊಸ ಬ್ರ್ಯಾಂಡ್ ನ್ಯೂ ಇಂಧನ ತುಂಬುವ ವಿಮಾನಗಳಿಗಾಗಿ. ಮುಂಬರುವ RFP ಇದು ಬಹುಶಃ ಸುಸ್ಥಾಪಿತ OEM ನೇತೃತ್ವದ ಒರಿಜಿನಲ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರರ್ ಟ್ಯಾಂಕರ್ ವೇದಿಕೆಗಳನ್ನು ಒಳಗೊಂಡಿರುತ್ತದೆ. ಈ ದ್ವಿಮುಖ ವಿಧಾನವು ವೆಚ್ಚ, ವಿತರಣಾ ಸಮಯ ಮತ್ತು ಕೈಗಾರಿಕಾ ಭಾಗವಹಿಸುವಿಕೆಯ ಅವಶ್ಯಕತೆಗಳನ್ನು ಸಮತೋಲನಗೊಳಿಸಲು ಭಾರತೀಯ ವಾಯುಪಡೆಗೆ ಸಹಾಯ ಮಾಡುತ್ತದೆ. ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ 30% ದೇಶೀಕರಣದ ಕಡ್ಡಾಯ. ಈ RFP ಮೇಕ್ ಇನ್ ಇಂಡಿಯಾ ಚೌಕಟ್ಟಿನ ಅಡಿಯಲ್ಲಿ 30% ದೇಶೀಕರಣದ ಅಂಶವನ್ನು ಕಡ್ಡಾಯಗೊಳಿಸಿದೆ. ಕೈಗಾರಿಕಾ ಮೂಲಗಳ ಪ್ರಕಾರ ಈ ಅವಶ್ಯಕತೆಯು ಏರ್ಬಸ್ A330 MRTT ಅಥವಾ ಬೋಯಿಂಗ್ KC-46A ನಂತಹ ಮೀಸಲಾದ ಟ್ಯಾಂಕರ್ ಉತ್ಪಾದನಾ ಮಾರ್ಗಗಳನ್ನು ಹೊಂದಿರುವ ಪ್ರಮುಖ OEMಗಳನ್ನು ಈ ಟೆಂಡರ್ನಿಂದ ದೂರವಿಡುವ ಸಾಧ್ಯತೆ ಇದೆ. ಏಕೆಂದರೆ ಕೇವಲ 6 ಪರಿವರ್ತಿತ ಟ್ಯಾಂಕರ್ಗಳ ಸಣ್ಣ ಆದೇಶದ ಗಾತ್ರವು ಗಣನೀಯ ಸ್ಥಳೀಯ ಉತ್ಪಾದನೆ ಅಥವಾ ಸೋರ್ಸಿಂಗ್ ಪೈಪ್ಲೈನ್ಗಳನ್ನು ಸ್ಥಾಪಿಸುವ ಕಾರ್ಯಸಾಧ್ಯತೆಯನ್ನು ಸೀಮಿತಗೊಳಿಸುತ್ತದೆ. ಈ ಕಾರಣದಿಂದಾಗಿ ಪರಿವರ್ತನೆ ಕೇಂದ್ರಿತ ಬಿಡ್ಗಳು ಹೆಚ್ಚು ಸ್ಪರ್ಧಾತ್ಮಕವಾಗಿರುತ್ತವೆ. ಪ್ರಸ್ತುತ ಸವಾಲುಗಳು ಮತ್ತು ಕಾರ್ಯತಂತ್ರದ ಆದ್ಯತೆ. ಭಾರತವು ಪ್ರಸ್ತುತ 2003ರಲ್ಲಿ ಸೇರ್ಪಡೆಗೊಂಡ 6 ರಷ್ಯಾದ IL-78 MKI ಟ್ಯಾಂಕರ್ಗಳನ್ನು ನಿರ್ವಹಿಸುತ್ತಿದೆ. ಈ ವರ್ಷಗಳಲ್ಲಿ ಬಿಡಿಭಾಗಗಳ ಕೊರತೆ, ಹಳೆಯ ವಿಮಾನಗಳು ಮತ್ತು ರಷ್ಯಾದ ಮೇಲಿನ ಲಾಜಿಸ್ಟಿಕಲ್ ಅವಲಂಬನೆಯಿಂದಾಗಿ ಈ ಫ್ಲೀಟ್ ಕಡಿಮೆ ಸೇವೆ ನೀಡುವ ಸಾಮರ್ಥ್ಯ, ಸರ್ವಿಸಬಿಲಿಟಿ ಮತ್ತು ನಿರ್ವಹಣೆ ಸವಾಲುಗಳೊಂದಿಗೆ ಹೋರಾಡುತ್ತಿದೆ. ಉತ್ತರ ವಲಯದಲ್ಲಿ ಕಡಲ ಆಕ್ರಮಣ ಕಾರ್ಯಾಚರಣೆಗಳು ಮತ್ತು ನಿಯೋಜನೆಗಳನ್ನು ಒಳಗೊಂಡಂತೆ ಭಾರತೀಯ ವಾಯುಪಡೆಯ ಹೆಚ್ಚುತ್ತಿರುವ ದೂರಗಾಮಿ ಕಾರ್ಯಾಚರಣೆಗಳ ಬದ್ಧತೆಯ ದೃಷ್ಟಿಯಿಂದ ವಾಯು ಇಂಧನ ತುಂಬುವ ಸಾಮರ್ಥ್ಯವನ್ನು ವಿಸ್ತರಿಸುವುದು ಒಂದು ಕಾರ್ಯತಂತ್ರದ ಆದ್ಯತೆಯಾಗಿದೆ. ಹೊಸ ಇಂಧನ ತುಂಬುವ ವಿಮಾನಗಳ ಪ್ರಯೋಜನಗಳು. ಭಾರತೀಯ ಕೈಗಾರಿಕೆಯ ಬಲವಾದ ಪಾಲ್ಗೊಳ್ಳುವಿಕೆಯೊಂದಿಗೆ
ವಿಶೇಷವಾಗಿ ಪರಿವರ್ತನಾ ಕಾರ್ಯಕ್ರಮದ ಮೂಲಕ ಹೊಸ ಇಂಧನ ತುಂಬುವ ವಿಮಾನಗಳ ಸೇರ್ಪಡೆಯು ಈ ಕೆಳಗಿನ ಪ್ರಯೋಜನಗಳನ್ನು ನೀಡುತ್ತದೆ. ಮುಂಚೂಣಿಯ ಫೈಟರ್ ಸ್ಕ್ವಾಡ್ರನ್ಗಳಿಗೆ ವಿಸ್ತರಿಸಿದ ಕಾರ್ಯಾಚರಣೆಯ ವ್ಯಾಪ್ತಿ, ತುರ್ತು ಸಂದರ್ಭಗಳಲ್ಲಿ ವಾಯು ಕಾರ್ಯಾಚರಣೆಗಳಿಗೆ ಹೆಚ್ಚಿದ ನಮ್ಯತೆ, ತೇಜಸ್ MK2, AMCA ಮತ್ತು ಹೆಚ್ಚುವರಿ ರಫೇಲ್ ಘಟಕಗಳು ಸೇರಿದಂತೆ ಉದಯೋನ್ಮುಖ ವೇದಿಕೆಗಳೊಂದಿಗೆ ಉತ್ತಮ ಏಕೀಕರಣ, HALನ ಒಳಗೊಳ್ಳುವಿಕೆಯ ಮೂಲಕ ಹೆಚ್ಚು ಸ್ಥಿತಿಸ್ಥಾಪಕತ್ವ ಮತ್ತು ಸ್ವಾವಲಂಬಿ ಇಂಧನ ತುಂಬುವ ಪರಿಸರ ವ್ಯವಸ್ಥೆ. ಕಳೆದ ದಶಕದಲ್ಲಿ ಹೆಚ್ಚುವರಿ ಟ್ಯಾಂಕರ್ಗಳನ್ನು ಸಂಗ್ರಹಿಸಲು ಭಾರತೀಯ ವಾಯುಪಡೆ ಹಲವಾರು ಪ್ರಯತ್ನಗಳನ್ನು ಮಾಡಿದೆ. ಏರ್ಬಸ್ ಮತ್ತು ಬೋಯಿಂಗ್ ಒಳಗೊಂಡ ಹಿಂದಿನ ಸ್ಪರ್ಧೆಗಳು ವೆಚ್ಚದ ಕಳವಳಗಳು ಮತ್ತು ತಾಂತ್ರಿಕ ಸಮಸ್ಯೆಗಳಿಂದಾಗಿ ರದ್ದುಗೊಂಡಿದ್ದವು. ಪ್ರಸ್ತುತ ಈ 2 ಹಂತದ ವಿಧಾನವು ಬಜೆಟ್ನ ದಕ್ಷತೆ ಮತ್ತು ಸಾಮರ್ಥ್ಯ ವರ್ಧನೆ ಎರಡಕ್ಕೂ ಆದ್ಯತೆ ನೀಡುವ ಹೆಚ್ಚು ಪ್ರಾಯೋಗಿಕ ಸಂಗ್ರಹಣೆಯ ಮಾರ್ಗವನ್ನು ಸೂಚಿಸುತ್ತದೆ. ಮೌಲ್ಯಮಾಪನ ಪ್ರಗತಿಯಲ್ಲಿರುವಾಗ IAI-HAL ತಂಡವನ್ನು ಪರಿವರ್ತನೆ ಕಾರ್ಯಕ್ರಮಕ್ಕೆ ಅತ್ಯಂತ ಕಾರ್ಯಸಾಧ್ಯವಾದ ಸ್ಪರ್ಧಿಯಾಗಿ ನೋಡಲಾಗುತ್ತಿದೆ. ಆದರೆ ಹೊಸದಾಗಿ ನಿರ್ಮಿಸಲಾದ ಇಂಧನ ತುಂಬುವ ವಿಮಾನಗಳಿಗಾಗಿ ಮುಂಬರುವ ಟೆಂಡರ್ ಅತ್ಯಾಧುನಿಕ ಟ್ಯಾಂಕರ್ ವೇದಿಕೆಗಳನ್ನು ನೀಡುವ ಜಾಗತಿಕ OEMಗಳಿಗೆ ಮತ್ತೊಮ್ಮೆ ಅವಕಾಶವನ್ನು ತೆರೆಯಬಹುದು. ಭಾರತದಲ್ಲಿ C-130J ಸೂಪರ್ ಹರ್ಕ್ಯುಲಸ್ ಸಹ ಉತ್ಪಾದನಾ ಘಟಕ ಸ್ಥಾಪನೆಗೆ ಲಾಕ್ಹೀಡ್ ಮಾರ್ಟಿನ್ ಯೋಜನೆ. ಭಾರತದಲ್ಲಿ ಅಮೆರಿಕಾದ ಪ್ರಪ್ರಥಮ ಜಾಗತಿಕ ಉತ್ಪಾದನಾ ಕೇಂದ್ರ, ಅಮೆರಿಕಾದ ಬೃಹತ್ ಏರೋಸ್ಪೇಸ್ ಸಂಸ್ಥೆ ಲಾಕ್ಹೀಡ್ ಮಾರ್ಟಿನ್ ಒಂದು ನಿರ್ಣಾಯಕ ನಿರ್ಧಾರವನ್ನು ಪ್ರಕಟಿಸಿದೆ. ಅದೇನು ಅಂದರೆ ಅದು ತನ್ನ ಅತ್ಯಾಧುನಿಕ ಭಾರೀ ಸಾರಿಗೆ ಮಿಲಿಟರಿ ವಿಮಾನವಾದ C-130J ಸೂಪರ್ ಹರ್ಕ್ಯುಲಸ್ನ ಸಹ ಉತ್ಪಾದನಾ ಘಟಕವನ್ನು ಭಾರತದಲ್ಲಿ ಸ್ಥಾಪಿಸಲು ಯೋಜಿಸಿದೆ. ಇಲ್ಲಿ ಗಮನಿಸಬೇಕಾದ ಪ್ರಮುಖ ಅಂಶವೇನೆಂದರೆ ಈ ಘಟಕವು ಅಮೆರಿಕಾದ ಹೊರಗೆ ಸ್ಥಾಪನೆಯಾಗಲಿರುವ ಮೊದಲ ಜಾಗತಿಕ ಸಹ ಉತ್ಪಾದನಾ ಕೇಂದ್ರ ಆಗಿರಲಿದೆ. ಇದು ಭಾರತದ ಮೇಕ್ ಇನ್ ಇಂಡಿಯಾ ಮತ್ತು ಆತ್ಮನಿರ್ಭರ ಭಾರತದ ಯೋಜನೆಗಳಿಗೆ ಸಿಕ್ಕ ದೊಡ್ಡ ಯಶಸ್ಸು. ಭಾರತೀಯ ವಾಯುಸೇನೆಯ MTA ಯೋಜನೆಗೆ ಮತ್ತು C-130J ಭಾರತೀಯ ವಾಯುಸೇನೆಯು ತನ್ನ ಹಳೆಯದಾದ ಸೋವಿಯತ್ ಯುಗದ AN-32 ಮತ್ತು IL-76 ವಿಮಾನಗಳ ಬದಲಿಗೆ ಸುಮಾರು 80 ಯುದ್ಧತಂತ್ರದ ಮಧ್ಯಮ ಸಾರಿಗೆ ವಿಮಾನಗಳನ್ನು ಮೀಡಿಯಂ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ MTA ಖರೀದಿಸುವ ಪ್ರಕ್ರಿಯೆಯನ್ನು ಆರಂಭಿಸಿದೆ. ಇದು ಬಹುಶತಕೋಟಿ ಡಾಲರ್ನ ಬೃಹತ್ ಯೋಜನೆಯಾಗಿದೆ. ಲಾಕ್ಹೀಡ್ ಮಾರ್ಟಿನ್ ಸಂಸ್ಥೆಯ ವ್ಯವಹಾರ ಅಭಿವೃದ್ಧಿಯ ಉಪಾಧ್ಯಕ್ಷರಾದ ರಾಬರ್ಟ್ ಲೈಟ್ಫೋರ್ಟ್ ಅವರು ಭಾರತೀಯ ವಾಯುಪಡೆಯ ಈ MTA ಕಾರ್ಯಕ್ರಮವು ಭಾರತಕ್ಕೆ ಕೇವಲ ಸಾಮರ್ಥ್ಯವನ್ನು ತರುವುದಷ್ಟೇ ಅಲ್ಲದೆ ಲಾಕ್ಹೀಡ್ ಮಾರ್ಟಿನ್ನ ಕೈಗಾರಿಕಾ ನೆಲೆಯನ್ನು ಮತ್ತಷ್ಟು ಬಲಪಡಿಸಲು ಅವಕಾಶ ನೀಡುತ್ತದೆ ಎಂದು ಹೇಳಿದ್ದಾರೆ. ಲಾಕ್ಹೀಡ್ ಮಾರ್ಟಿನ್ ಈಗಾಗಲೇ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ TASL ಜೊತೆ ಪಾಲುದಾರಿಕೆ ಹೊಂದಿದ್ದು ಈ MTA ಒಪ್ಪಂದವನ್ನು ಗೆಲ್ಲುವ ಗುರಿ ಹೊಂದಿದೆ. ಪ್ರಸ್ತುತ ಭಾರತೀಯ ವಾಯುಪಡೆ ಈಗಾಗಲೇ 12 C-130J ಸೂಪರ್ ಹರ್ಕ್ಯುಲಸ್ ವಿಮಾನಗಳನ್ನು ಯಶಸ್ವಿಯಾಗಿ ನಿರ್ವಹಿಸುತ್ತಿದೆ. ಕಳೆದ 15 ವರ್ಷಗಳಿಂದ ಈ ವಿಮಾನಗಳು ಭಾರತೀಯ ವಾಯುಪಡೆಗೆ ವಿಶ್ವಾಸಾರ್ಹ ಕಾರ್ಯ ಕುದುರೆ ಆಗಿ ಕಾರ್ಯನಿರ್ವಹಿಸಿವೆ. C-130Jನ ಜಾಗತಿಕ ಪ್ರಾಬಲ್ಯ. C-130J ಸೂಪರ್ ಹರ್ಕ್ಯುಲಸ್ ವಿಮಾನವು ಕೇವಲ ಭಾರತದಲ್ಲಿ ಮಾತ್ರವಲ್ಲ, ಜಾಗತಿಕವಾಗಿಯೂ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿದೆ. ಇದು ವಿಶ್ವದ 23 ರಾಷ್ಟ್ರಗಳಲ್ಲಿ 28 ಆಪರೇಟರ್ಗಳ ಸೇವೆಯಲ್ಲಿದೆ. ಇಲ್ಲಿಯವರೆಗೆ 560ಕ್ಕೂ ಹೆಚ್ಚು C-130J ವಿಮಾನಗಳನ್ನು ವಿತರಿಸಲಾಗಿದೆ. ಈ ಸೂಪರ್ ಹರ್ಕ್ಯುಲಸ್ ಜಾಗತಿಕ ಪಡೆಯು ಒಟ್ಟಾರೆಯಾಗಿ 3 ದಶಲಕ್ಷಕ್ಕೂ ಅಧಿಕ ಹಾರಾಟದ ಗಂಟೆಗಳನ್ನು ಪೂರೈಸಿದೆ. ಲಾಕ್ಹೀಡ್ ಮಾರ್ಟಿನ್ ತಮ್ಮ ಪ್ರತಿಸ್ಪರ್ಧಿಗಳಿಗೆ ಹೋಲಿಸಿದರೆ C-130J ನೀಡುವ ಸಂಪೂರ್ಣ ಮೌಲ್ಯವನ್ನು ಪರಿಗಣಿಸಿದರೆ ಈ ಅವಕಾಶಕ್ಕೆ ತಾವು ಉತ್ತಮ ಸ್ಥಾನದಲ್ಲಿದ್ದೇವೆ ಎಂದು ಬಲವಾಗಿ ನಂಬಿದೆ. ನಿರ್ವಹಣೆ, ದುರಸ್ತಿ ಮತ್ತು ಕೂಲಂಕುಷ ಪರಿಶೀಲನೆ MRO ಸೌಲಭ್ಯ. ಈ ನಡುವೆ ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ TASL ಒಂದು ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಕಳೆದ ವಾರವಷ್ಟೇ TASL ಬೆಂಗಳೂರಿನಲ್ಲಿ C-130J ಸೂಪರ್ ಹರ್ಕ್ಯುಲಸ್ ವಿಮಾನಗಳಿಗಾಗಿ ಒಂದು ರಕ್ಷಣಾ MRO ಮೇಂಟೆನೆನ್ಸ್, ರಿಪೇರ್ ಅಂಡ್ ಓವರ್ಹಾಲ್ ಸೌಲಭ್ಯದ ಸ್ಥಾಪನೆಗೆ ಚಾಲನೆ ನೀಡಿದೆ. ಈ ಸೌಲಭ್ಯದ ನಿರ್ಮಾಣವು 2026ರ ಅಂತ್ಯದ ವೇಳೆಗೆ
ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಇದು 2027ರ ಆರಂಭದಲ್ಲಿ MRO ಕಾರ್ಯಾಚರಣೆಗಳಿಗಾಗಿ ಮೊದಲ C-130 ವಿಮಾನವನ್ನು ಸ್ವೀಕರಿಸಲು ಸಜ್ಜಾಗಿದೆ. ಈ MRO ಕೇಂದ್ರವು ಭವಿಷ್ಯದಲ್ಲಿ C-130J, KC-130J ಮತ್ತು ಹಳೆಯ C-130BH ವಿಮಾನಗಳ ಕಾರ್ಯನಿರ್ವಹಣೆಗೂ ಕಾರ್ಯತಂತ್ರದ ಸ್ಥಳವಾಗಲಿದೆ. ಲಾಕ್ಹೀಡ್ ಮಾರ್ಟಿನ್ ಮತ್ತು ಟಾಟಾ ಅಡ್ವಾನ್ಸ್ಡ್ ಸಿಸ್ಟಮ್ಸ್ ಈಗಾಗಲೇ ಹಲವಾರು ವರ್ಷಗಳಿಂದ ಜಂಟಿಯಾಗಿ ಹೈದರಾಬಾದ್ನ ಟಾಟಾ ಲಾಕ್ಹೀಡ್ ಮಾರ್ಟಿನ್ ಏರೋಸ್ಟ್ರಕ್ಚರ್ಸ್ ಲಿಮಿಟೆಡ್ನಲ್ಲಿ C-130J ವಿಮಾನಗಳ ಹಿಂಭಾಗದ ರಚನೆ ಅಥವಾ ಎಂಪಿನೇಜ್ಗಳನ್ನು ತಯಾರಿಸುತ್ತಿದೆ. ಇತ್ತೀಚೆಗೆ ಅವರು ತಮ್ಮ 250ನೇ C-130J ಟೈಲ್ ವಿತರಣೆಯನ್ನು ಆಚರಿಸಿಕೊಂಡಿದ್ದಾರೆ. ಲಾಕ್ಹೀಡ್ ಮಾರ್ಟಿನ್ ಭಾರತೀಯ ಮಾರುಕಟ್ಟೆಯ ಬಗ್ಗೆ ಅತ್ಯಂತ ಆಶಾವಾದಿಯಾಗಿದ್ದು, ಸುಮಾರು 70 ವರ್ಷಗಳ ಹಿಂದೆ ಕನ್ಸ್ಟಲೇಷನ್ ವಿಮಾನವನ್ನು ಭಾರತಕ್ಕೆ ತಂದ ಸಮಯದಿಂದಲೂ ಇದು ಒಂದು ಪ್ರಮುಖ ಮಾರುಕಟ್ಟೆಯಾಗಿದೆ ಎಂದು ಹೇಳಿದೆ. ಈ ಸಹ ಉತ್ಪಾದನಾ ಘಟಕವು ನಮ್ಮ ದೇಶದ ರಕ್ಷಣಾ ಉತ್ಪಾದನೆಗೆ ಹೊಸ ಶಕ್ತಿಯನ್ನು ನೀಡಲಿದೆ. ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.